आज बीजापुर में डॉक्टर बाबा साहेब अम्बेडकर जी की जयंती की धूम। आज बीजापुर शहर के डॉक्टर बाबा साहेब अम्बेडकर सर्कल में अम्बेडकर मूर्ति को पुष्पमाला पहनाते हुए सब बीजापुर के लोग मिलकर बाबा साहेब अम्बेडकर जी की जयंती को बड़ी धूमधाम से मनाया गया है। इस मौके पर माध्यम से बात करते हुए डॉक्टर बाबा साहेब अम्बेडकर जी के चाहने वालों ने कहा कि सब हिंदुस्तानियों को ऊंच नीच ना देखते हुए बाबा साहेब अम्बेडकर जी के बताए हुए संविधान पर चलने की बात कही। डॉक्टर बाबा साहेब अम्बेडकर जी के चाहने वालों ने ಬಾಬಾ ಸಾಹೇಬರ 134ನೇ ಜಯಂತ್ಯೋತ್ಸವದ ಒಟ್ಟಿಗೂ ಶುಭಾಶಯಗಳನ್ನು ಹೇಳ್ತಾ ಈ ದಿನ ಒಂದು ವಿಶೇಷ ಸಂದೇಶ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಬಾಬಾ ಸಾಹೇಬರು ನಮ್ಮ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ. ಅವರ ಒಂದು ಜಯಂತ್ಯೋತ್ಸವ ಪ್ರತಿ ಮನೆಯಲ್ಲಿ ಪ್ರತಿ ಗಲ್ಲಿಯಲ್ಲಿ ಆಚರಣೆ ಮಾಡುವಂಥದ್ದು. ಯಾಕಂದ್ರೆ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೂ, ಸಮಾಜದ ಕಡೆಕಟ್ಟ ಜನಾಂಗಕ್ಕೂ ನ್ಯಾಯ ಸಿಗುವಂಥ ಒಂದು ಸಂವಿಧಾನ ಬರೆದಿದ್ದಾರೆ ಅವರು. ಅದಕ್ಕೆ ನಾವು ಅವರ ಜಯಂತ್ಯೋತ್ಸವವನ್ನು ಮಾಡಲೇಬೇಕು, ಅವರ ಆದರ್ಶವನ್ನು ಪಾಲಿಸಬೇಕು, ಅವರ ಬಗ್ಗೆ ನಾವು ಬರುವಂಥ ಪೀಳಿಗೆಗೆ ಹೇಳುವಂಥ ಕೆಲಸ ಕೂಡ ನಾವು ಮಾಡಬೇಕು ಇವತ್ತಿನ ದಿವಸ. ಅದಕ್ಕೆ ನಾನು ಕೆಲವೊಂದು ಜನ ಒಂದೊಂದು ಜನಾಂಗಕ್ಕೆ ಸೀಮಿತ ಮಾಡ್ತಾರೆ, ಅದು ಭಾಳ ತಪ್ಪು. ಯಾಕಂದ್ರೆ ಬಾಬಾ ಸಾಹೇಬರು ಎಲ್ಲ ಸಮಾಜದಕ್ಕೂ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನೊಮ್ಮೆ ಎಲ್ಲ ನಮ್ಮ ಯುವ ಪೀಳಿಗೆಗೆ ಬಾಬಾ ಸಾಹೇಬರು ನಮ್ಮವರು, ಅವರು ಯಾರ್ದೂ ಅಲ್ಲ, ಪ್ರತಿಯೊಬ್ಬರು ಭಾರತೀಯರ ಹೆಮ್ಮೆಯ ಒಂದು. ಯಾಕಂದರೆ ಇವತ್ತು ಈಗ ದೇಶದ ರಾಷ್ಟ್ರಪತಿ ಇರ್ಬೋದು, ಪ್ರಧಾನಿ ಇರ್ಬೋದು, ಅವರು ಹಿಡಿದು ಗ್ರಾಮ ಪಂಚಾಯತಿ ಮೆಂಬರ್ವರೆಗೆ ಅವರ ಬರೆದಂಥ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಕೆಲಸ ಮಾಡೋದು. ಇವತ್ತಿಗೆ ಸರ್ಕಾರಿ ನೌಕರರು ಇರ್ಬೋದು, ಎಲ್ಲರೂ ಅವರಿಗೆ ಆರಾಧಿಸುವಂಥ, ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಇವತ್ತಿನ ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಬಾಬಾ ಸಾಹೇಬರ ಒಂದು ಫೋಟೋ ಇಟ್ಟು ಅವರ ಪೂಜೆ ಮಾಡುವಂಥ ಕೆಲಸ ಪ್ರತಿ ಮನೆಯಲ್ಲಿ ಆಗಬೇಕಂತಂದು ನಾನು ಆಸೆ ಪಡ್ತೀನಿ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇಂದು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲ ದಲಿತ ಸಮುದಾಯ, ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಸಮುದಾಯ ವತಿಯಿಂದ ಅತಿ ದೊಡ್ಡ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಿಸಲಾಯಿತು. ಸಮಾಜಕ್ಕೆ ಏನು ವಿಷಯ ಕೊಡಬೇಕಪ್ಪ ಅಂದರೆ, ನಾವು ಬರೀ ಅಂಬೇಡ್ಕರ್ ಜಯಂತಿಗೆ ಮತ್ತು ಡಿಸೆಂಬರ್ 10ನೇ ತಾರೀಕಿಗೆ ಬಾಬಾ ಸಾಹೇಬ್ ತಿಳ್ಕೊಂಡ್ರೆ ಅಷ್ಟೇ ನಾವು ಬಾಬಾ ಸಾಹೇಬ್ ನೆನೆಸ್ಲಾತೀವಿ. ಅದು ಭಾಳ ದೊಡ್ಡ ತಪ್ಪು ಮಾಡತ್ತೀವಿ. ನಾವು ದಿನನಿತ್ಯ 24 ತಾಸು ಬಾಬಾ ಸಾಹೇಬ್ ನೆನೆಸ್ಕೋಬೇಕು, ಬಾಬಾ ಸಾಹೇಬ್ನ ಓದಬೇಕು, ಸಂವಿಧಾನ ಓದಬೇಕು, ನಮ್ಮ ಮನೆಯಲ್ಲಿ ಇದ್ದಂಥ ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಡಿಸ್ಬೇಕು ಅಂತ ನಾನು ಮೆಸೇಜ್ ಕೊಡ್ತೀನಿ. ಜೈ ಭೀಮ್. ಮತೀನ್ ಕುಮಾರ್ ಭೀಮಾನಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ಏಕತಾ ಮಿಷನ್. ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಶುಭಾಶಯಗಳು. ಇಡೀ ಜಗತ್ತಿನಾದ್ಯಂತ ಇವತ್ತು ಈ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥ, ಈ ದೇಶದ ಹಣೆಬರಹವನ್ನು ಬರೆದಂಥ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ದೇಶ ಅಲ್ಲದೆ ಇಡೀ ಜಗತ್ತಿನಾದ್ಯಂತ ನಾನು ಮೇಲು ಕೀಳು ಯಾವುದೇ ಜಾತಿಯನ್ನು ಬಿಟ್ಟು, ಜಾತಿ ಜನಾಂಗವನ್ನು ಬಿಟ್ಟು ಎಲ್ಲರಿಗೂ ಸಮಾನತೆಯನ್ನು ಸಾರಿದಂಥ ಮಹಾನ್ ಮಾನವತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. 134ನೇ ಜಯಂತಿ ಶುಭಾಶಯಗಳು. ಇಡೀ ಸಿಂಬಲ್ ಆಫ್ ನಾಲೆಜನ್ನು ಅಂತ ಬ್ರಿಟನ್ 134 ದೇಶಗಳಲ್ಲಿ ಕೂಡ ಇದನ್ನು ಸಂಭ್ರಮಣೆ ಮಾಡ್ತಿದ್ದಾರೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಮಸ್ತ ನಾಡಿನ ಜನತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ 134ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು 134ನೇ ಜಯಂತಿ ನಾವೆಲ್ಲರೂ ಕೂಡ ಕೂಡಿ ಇವತ್ತು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ನಾನು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಇವತ್ತು ನಾವು
ಜಯಂತಿ ಆಚರಿಸೋದು ಬರೀ ಏಪ್ರಿಲ್ 14ನೇ ತಾರೀಕಿಗೆ ಏನದ ಬರೀ ಒಂದು ಜಯಂತಿ ಆಚರಿಸಿ ಮೆರವಣಿಗೆ ಮಾಡಿ ಒಂದು ಕೂಗಾಡಿ ಯಾವುದೇ ಒಂದು ಅರ್ಥಪೂರ್ಣ ಜಯಂತಿ ಆಚರಿಸಲಾರದೆ ನಾವು ಹೋಗಬಾರ್ದು ಮನೆಗೆ. ಅದಕ್ಕಾಗಿ ನನ್ನ ವಿನಂತಿ ಏನೆಂದರೆ ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಬಗ್ಗೆ ಬಹಳ ಗಂಭೀರವಾಗಿ ಇವತ್ತು ಕಾಳಜಿ ಮಾಡಬೇಕಾಗಿದೆ. अस्सलाम वालेकुम रहमतुल्लाहि वबरकातुहू। आज बाबा साहब भीमराव अंबेडकर साहब की जयंती के मौके पर हमने अंबेडकर सर्कल पर आकर फूल मालाएँ चढ़ाई और मैं सभी देशवासियों को अंबेडकर जयंती की मुबारकबाद पेश करता हूँ। और मैं सभी देशवासी के लोगों को हमारे बाबा साहेब अंबेडकर के संविधान पर चलने की सबसे रिक्वेस्ट करता हूँ, क्योंकि वो संविधान सबके वास्ते बनाया गया है। इसीलिए हम सब मिलकर हिंदू मुस्लिम सिख ईसाई आपस में सब मिलकर बाबा साहेब अंबेडकर की संविधान पर चलेंगे, मुझे ऐसी उम्मीद है। फिर एक बार देशवासियों को अंबेडकर जयंती की मुबारकबाद पेश करता हूँ। मेरा नाम सद्दाम हुसैन कमाल साहब इनामदार। ಜೈ ಭೀಮ್ ನಮೋ ಬುದ್ಧಾಯ. ಎಲ್ಲ ನನ್ನ ದಲಿತ ಬಾಂಧವರು, ನನ್ನ ಅಣ್ಣ ತಮ್ಮರಿಗೂ ಹಾಗೂ ಎಲ್ಲ ಜನತೆಯವರಿಗೂ ಜೈ ಭೀಮ್ ವಂದನೆ ಹೇಳುತ್ತಾ, ಇವತ್ತು 134ನೇ ಹುಟ್ಟಿದಬ್ಬ ಅವ್ರದ್ದು. ಆ ದಿನದಲ್ಲಿ ನಾವು ಅಂಬೇಡ್ಕರ್ ಚೌಕಲ್ಲಿ ನಾವು ಒಂದು ಸಂತೋಷ ವ್ಯಕ್ತಪಡಿಸೋಕೆ ಹುಟ್ಟಿದ ದಿನ ಆಚರಣೆ ಮಾಡೋಕೆ ನಾವೆಲ್ಲರೂ ಸೇರಿದ್ದೇವೆ. ಇವತ್ತು ಏಪ್ರಿಲ್ 14ನೇ ದಿವಸ ಇವತ್ತು ನಾವು ಎಲ್ಲರೂ ಸೇರಿದ್ದೇವೆ. ಅದಕ್ಕಂತ ಹೇಳಿ ಇವತ್ತು ಸಂತೋಷದ ವಿಷಯ. ಯಾಕೆ ಸಂತೋಷದ ವಿಷಯ ಅಂದ್ರೆ ಇವತ್ತು ನಮ್ಮ ಬಾಬಾ ಸಾಹೇಬರು ಹುಟ್ಟಿದ ದಿನ. ಇಂದು ಪರಮ ಪೂಜ್ಯ ಬೋಧಿಸತ್ವ ಮಹಾನಾಯಕ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಇವತ್ತು ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಏನಪ್ಪ ಅಂತಂದ್ರೆ ಈ ದೇಶದಲ್ಲಿರುವಂಥ ಸಮಾನ ಮನಸ್ಸುಗಳು ಇವತ್ತು ಒಟ್ಟುಗೂಡಿ ಇವತ್ತು ಈ ದೇಶವನ್ನು ಆಳ್ತಾವಪ್ಪ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರಾಗಿದ್ರೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ತಾರೆ. ಯಾಕಂದ್ರೆ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಯುವಂಥ ಮನುಷ್ಯ ಈ ದೇಶದಲ್ಲಿ ಹುಟ್ಟಿದ್ದು ಈ ದೇಶದ ಪುಣ್ಯ ಅಂತ ಹೇಳಿಸಿಂದ ನಾವು ಭಾವಿಸ್ಬೇಕಾಗತ್ತಿಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ರೆ ನಾವು ಇನ್ನೂ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಬಯಸ್ತಾ ಇದ್ದೀವಿ. ಪ್ರತಿಯೊಂದು ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೈತರಿಗೆ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟವರು ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಸಂವಿಧಾನದ ಮೂಲಕ ಎಲ್ಲರಿಗೆ ಹಕ್ಕುಗಳನ್ನು ಕೊಟ್ಟಂಥ ಹಿರಿಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗುತ್ತೆ. ಹಾಗಾಗಿ ಸುಮಾರು 175 ದೇಶಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಭಾರತ ದೇಶದಲ್ಲಿ ಅಷ್ಟೇ, ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಈಗ 134 ವರ್ಷ ಆದರೂ ಸಹ ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿ ಐತಿ. ಅಂದ್ರೆ ಹೋಗಲಾಡಿಸ್ಲಿಕ್ಕೆ ಈ ಎಲ್ಲ ಸಮುದಾಯದ ಜನರು, ಎಲ್ಲ ರಾಜಕೀಯ ಜನರು ಇದಕ್ಕೆ ಒಗ್ಗಟ್ಟಾಗಿ ನಿಂದಿರಬೇಕಾಗಿತ್ತೆ. ಆ ಹೋರಾಟದ ಮೂಲಕ ಹಕ್ಕುಗಳನ್ನು ಪಡೆಯೋದ್ರ ಮೂಲಕ ಇವತ್ತು ಜಾತಿಯನ್ನು ಹೊಡೆದೋಡಿಸಬೇಕಾಗುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಬೇಕಾಗಿತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಹಾಗಾಗಿ ಇವತ್ತೇನು ಈ ದೇಶದಲ್ಲಿ ಮಹಿಳೆಯರಿಗೆ ಯಾರಾದರೂ ಒಂದು ಗೌರವಯುತವಾಗಿ ಸ್ಥಾನ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರಪ್ಪ ಅಂದ್ರೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಮನುಸ್ಮೃತಿಯಲ್ಲಿ ಏನಿರ್ತೈತಪ್ಪ ಅಂತಂದ್ರೆ ಆ ಹೆಣ್ಣನ್ನು ಒಂದು ಭೋಗದ ವಸ್ತುವನ್ನಾಗಿ ಅಲ್ಲಿ ಹೆಣ್ಣನ್ನು ಇದು ಮಾಡ್ತಿರ್ತಾರೆ. ಆಕೆಗೆ ಮನೆ ಬಿಟ್ಟು ಹೊರಗೆ ಬರುವ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಬಾಲ್ಯ ವಿವಾಹ ಹಾಗೂ ಸತಿ ಸಹಗಮನ ಪದ್ಧತಿ, ಅಂದ್ರೆ ಗಂಡ ಸತ್ತಂದ್ರೆ ಗಂಡನ ಜೋಡಿನ ಹೆಂಡತಿನ ಸುಟ್ಟಾಕ್ಬಿಡ್ತಿದ್ರು ಅವಾಗ. ಅಂಥ ಒಂದು ವ್ಯವಸ್ಥೆಯನ್ನು ಹೊಡೆದು ಹಾಕಿದವರು ಯಾರಪ್ಪ ಅಂದ್ರೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳಕ್ಕೆ ಇಲ್ಲಿ ಬಯಸ್ತಾ ಇದ್ದೇವೆ. हम राजस्थान से इधर आगे धंधा कर रहे हैं. हमारे को बाबा साहेब अम्बेडकर पे जयंती के लिए बहुत बहुत खुशी है. अभी हम राजस्थान वाले सब समाज से बाबा साहेब अम्बेडकर जयंती पर सब लोगों को अन्न प्रसाद का सेवा मिला है. हमारे को बीजापुर में बाबा साहेब की जयंती की 137 साल जयंती पे बहुत बहुत खुशी है हमारे को. हम इधर आके थोड़ा मौका मिला है हमारे बीजापुर में. हमारा नाम है धनराज प्रजापति है. हम राजस्थान वाले हैं. कितने लोगों को खाना आप ये कर रहे हैं? अभी इसका कोई अंदाज़ नहीं आता है. जितना कम करे ज़्यादा करे, जितना कम ही से, मगर क्या है कभी कितना हमारे हाथ से हो रहा है हम कर रहे हैं इधर बीजापुर में.
अब पिछली बार कहीं गए थे क्या बीजापुर में? ये पहली बार मौका मिला हमारे को बीजापुर में। हमारे संगठन वाले और हम भी इधर संगठन साथ है, उन संगठन वालों ने हमारे का साथ दिया हमारे को, इसलिए हमारे को मौका मिला है बीजापुर में। आप राजस्थान में भी कर सकते थे, आप यहाँ पे अभी हम इधर आके बीजापुर में 10 से 12 साल हुआ बीजापुर में आके, जो हमारे को इधर मौका मिलता है। राजस्थान में तो हम कब जाए तो कब वहाँ मौका मिलता हमारे को। अब बीजापुर के लोगों को क्या कहना चाहिए इस मौके पर? बीजापुर सब उन लोगों का हमारे को क्या आशीर्वाद देना, बस बाकी इतना ही सब। आपका नाम? हमारा नाम धनराज है सर। ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಉತ್ಸವ ಇಂದು ರಾಷ್ಟ್ರಾದ್ಯಂತ ವಿಶ್ವದಾದ್ಯಂತ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ವಿಜಯಪುರ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಹಬ್ಬವನ್ನು ಆಚರಿಸಿದ್ದೀವಿ. ಯಾಕಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಷ್ಟೇ ಅಲ್ಲ, ಇದು ಒಂದು ಹಬ್ಬ ಇದ್ದಂಗೆ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನ, ಪವಿತ್ರವಾದ ಗ್ರಂಥ ಸಂವಿಧಾನ, ಆ ನಿಟ್ಟೊಳಗೆ ನಾವು ಎಲ್ಲರೂ ಇಲ್ಲಿ ಮಾತಾಡ್ತಾ ಇದ್ದೀವಿ. ಎಲ್ಲ ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ, ದಲಿತರಾಗಲಿ, ಎಲ್ಲರ ಸಾಮಾನ್ಯ ಹಕ್ಕಕ್ಕಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಆ ಎಲ್ಲರೂ ಮುಂದೆ ಬರೋ ದಿವಸಗಳಲ್ಲಿ ನಾವೆಲ್ಲ ಭಾರತೀಯರು ಅವ್ರು ಬರೆದಂಥ ಸಂವಿಧಾನ ಮೇಲೆ ನಡೋಣ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಈ ನಾಡಿನ ಜನತೆಗೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕವಾದ ಶುಭಾಶಯಗಳು. आपके घर और ऑफिस के सजावट के लिए ओनली वन A1 फर्नीचर शॉप, जहां आपको बेहतरीन से बेहतरीन और उम्दा क्वालिटी के फर्नीचर खरीदने को मिलेंगे, वो भी कम से कम दामों में। दीवान, चेयर, ऑफिस चेयर, बेड्स, लॉकर, टीवी शोकेस, टी टेबल, वुड सोफा, सागवानी सोफा जैसे और भी बेहतरीन क्वालिटी के चीजें यहाँ आपको खरीदने मिलेंगे, जो आपके घरों की खूबसूरती और सजावट के लिए बनाई गई। तो देर किस बात की है? अच्छे से अच्छे फर्नीचर और कम से कम दामों वाले फर्नीचर खरीदने के लिए एक बार विजिट A1 फर्नीचर, अटल बिहारी वाजपेयी रोड, गणपति चौक, विजयपुर। और आप इनको फोन पर भी बात कर सकते हैं। कॉन्टैक्ट नंबर है 9914644661 9900508998 पर।